ಸ್ವಲ್ಪ ಚೇಂಜ್ ಮಾಡಿರ್ತದೆ ವಿದ್ಯಾರ್ಥಿಗಳೇ. ನೀವು ಮಾಡಬೇಕು, ಪ್ರಯತ್ನ ಮಾಡಿರಿ. ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿರಿ. ರಜಾ ದಿನಗಳನ್ನು ಹೆಂಗೆ ಕೊಟ್ಟದ್ದು ನೋಡ್ರಿ. ಒಂದೊಂದು ಸ್ವಲ್ಪ ವಿಷಯ ಚೇಂಜ್ ಇರ್ತಾವೆ. ನೀವೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಗಣಿತಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ರಿವಿಷನ್ ಸಂಬಂಧ ಅಷ್ಟೆಲ್ಲ ಗಣಿತ ಆಗ್ತದೆ ಅಂದ್ರೆ ನೀವು ಸರಿಯಾಗಿ ತಿಳ್ಕೊಂಡ್ರು ಇಲ್ಲೋ, ಸರಿಯಾಗಿ ಮಾಡ್ತಿರಲ್ಲೋ, ಪಾಲಕರು ನಿಮ್ಮನ್ನೆಲ್ಲ ಚೆಕ್ ಮಾಡಿ ಮುಂದಿನ ಗಣಿತ ಮಾತಂತದ ಬರ್ತದ ಮಾಡು ಅಂತ ನಿಮ್ಗೆ ಒತ್ತಡ ಬರ್ತದ. ಅದಕ್ಕೆ ನಾ ತಿಳಿಸಾಗ ನೀವು ಲಕ್ಷ ಕೊಟ್ಟು ನೋಡ್ಬೇಕು. ವಿಡಿಯೋ ಆನ್ ಮಾಡಿ. ಒಂದು ಕಾರ್ಖಾನೆಯು ಒಂದು ದಿನಕ್ಕೆ 2115 ಬೋಲ್ಟ್ಗಳನ್ನು ಉತ್ಪಾದಿಸುತ್ತದೆ. ಒಂದು ವರ್ಷದಲ್ಲಿ 1/5 ವರ್ಷದಷ್ಟು ರಜಾ ದಿನಗಳಿದ್ದವು. ಉಳಿದವೆಲ್ಲ ಕೆಲಸದ ದಿನಗಳು. ಹಾಗಾದರೆ ಆ ವರ್ಷದಲ್ಲಿ ತಯಾರಿಸಿದ ಬೋಲ್ಟ್ಗಳ ಸಂಖ್ಯೆ ಎಷ್ಟು? ಈಗ ನೀವು 1/5 ವರ್ಷ ಅಂದರೆ ಎಷ್ಟು ದಿನ ಅದನ್ನು ತಿಳ್ಕೊಬೇಕು. ನೀವು 1/5 ವರ್ಷ ಅಂದರೆ ಎಷ್ಟು ದಿನ? ಇಸ್ವಿ ಅಂತೂ ಕೊಟ್ಟಿಲ್ಲ. ಇಂಥ ಗಣಿತಗಳನ್ನ ರಿಪೀಟ್ ಮಾಡೋದ್ರಿಂದ ಈ ಒಂದೇ ಒಂದು ಗಣಿತ ಹಾಕಿಬಿಟ್ರೆ ನೀವು ಶಣ್ಯರಾಗೋದಿಲ್ಲ. ನಿಮಗೆ ಗಣಿತ ಬರೋ ತನಕ ಇದು ಸೀರಿಯಲ್ ಮಾದರಿಗಳು ಬರುವೆ. ಆದರೆ ಹೇಳಾಗ ಲಕ್ಷ ಕೊಟ್ಟು ನೋಡ್ಬೇಕು ನೀವು ಗಣಿತಗಳು. ಮತ್ತು ಅದೇ ಬೋಲ್ಟ್ಗಳ ಸಂಖ್ಯೆನೇ ನಾ ಯಾಕೆ ಹಾಕಿದಂದ್ರೆ ನಿಮ್ಮ ಗಣಿತ ರಿವಿಷನ್ ಆಗ್ತದೆ. ಆಮೇಲೆ ಭಾಗಾಕಾರ ಬರ್ತದೆ, ಗುಣಾಕಾರ ಬರ್ತದೆ, ಹೆಂಗೆ ಮಾಡಬೇಕು ಅನ್ನೋದು ತಿಳ್ತದೆ. 1/5 ವರ್ಷ ಅಂದ್ರೆ ಎಷ್ಟು ದಿನ ಅನ್ನೋದು ಒಂದು ಹೆಚ್ಚಿನ ನಾಲೆಜ್ ಬರ್ತದೆ ಇದ್ರಾಗ. ನೀವು ವೆಕೇಶನ್ ಕ್ಲಾಸ್ ಅನ್ಕೊಡ್ದ ಎಲ್ಲ ಲೆಕ್ಕಗಳು ಸರ್ವಸಾಧಾರಣ ಸ್ವಲ್ಪ ಭಾಗಾಕಾರ, ಭಿನ್ನ ರಾಶಿ ಅವು ಮಾಮೂಲಿಯಾಗಿ ನೀವು ಟ್ಯೂಷನ್ ಹೇಳಿಸ್ಕೊಂಡು ಏಪ್ರಿಲ್ 1ಕ್ಕೆ ಬಂದುಬಿಟ್ರಂತೂ ಎಲ್ಲಾದರೂ ಟ್ಯೂಷನ್ದಾಗಂತೂ ಕಲಿಸಿರ್ತಾರೆ. ಆದರೆ ಇಲ್ಲಿ ಜೋಶಿ ಸರ್ ಕೋಚಿಂಗ್ ಕ್ಲಾಸದ ಅಭ್ಯಾಸ ಬೇರೆ. ಈಗ ನೋಡು, 1/5 ವರ್ಷ ಅಂದ್ರೆ ರಜಾ ದಿನಗಳು. ನೋಡಿ, ರಜಾ ದಿನಗಳು ಬರೋಬರಿ. ರಜಾ ದಿನಗಳು ಬರೋಬರಿ ಒಂದು ವರ್ಷಕ್ಕೆ 365 ದಿನಗಳು. 1/5 ಅಂದ್ರೆ ಏನು ಮಾಡಬೇಕು ಅದನ್ನು ತಿಳ್ಕೊರಿ. ನೋಡಿ, 5 1 5 7 35, 5 3 15 ಬರೋಬರಿ 73 ದಿನ ರಜಾ. 73 ರಜೆ ದಿನಗಳು. ರಜೆ ದಿನಗಳು ನೋಡಿ, ಈಗ ಹೆಂಗೆ ತಿಳಿತಾವ ನಿಮಗೀಗ. ಇನ್ನು ಕೆಲಸದ ದಿನಗಳು ತಕ್ಕೋರಿ. ಕೆಲಸದ ದಿನಗಳು ಬರೋಬರಿ. ಕೆಲಸದ ದಿನಗಳು ಬರೋಬರಿ ಒಂದು ವರ್ಷದ ಕೆಲಸದ ದಿನಗಳು ಬರೋಬರಿ 365 ಮೈನಸ್ ರಜಾ ದಿನಗಳು 73 ದಿನ. 365 ಅಂದ್ರೆ ಒಂದು ವರ್ಷದ ದಿನ ಆಯ್ತು. ಅದರಾಗ 73 ರಜಾ ದಿನಗಳದು. ಅದರಾಗ ದಿವಸಗಳು ಎಷ್ಟು? 5 3 ಆದ್ರೆ 2 ಆಯ್ತು. ಆಮೇಲೆ 6 7 ಆದ್ರೆ 9 ಆಯ್ತು. ಕೈಲ ಬಂತು 1. 192 ಏನಂದ್ರೆ ರಜಾ ದಿನಗಳು. ನೋಡ್ರಿ, 5 3 ಆದ್ರೆ 2, 16 7 ಆದ್ರೆ 9. ನೋಡ್ರಿ, 1 ಆದ್ರೆ 292 ದಿನಗಳು. ಹಿಂಗೆ ತಪ್ಪಿರ್ತಾವ, ನೋಡ್ತಿರ್ಬೇಕು. 5 3 ಆದ್ರೆ 2, 16 7 ಆದ್ರೆ 9, ಕೈಲ ಮತ್ತು 1, 292 ದಿನಗಳು ಕೆಲಸದ ದಿನಗಳು. ಒಂದು ದಿನಕ್ಕೆ ಎಷ್ಟು ಮಾಡ್ತಾರ ಅದನ್ನು ತಿಳ್ಕೊಬೇಕು ನೀವು. ಒಂದು ದಿನಕ್ಕೆ ಬೋಲ್ಟ್ಗಳ ಸಂಖ್ಯೆ ಬರೋಬರಿ. ಬೋಲ್ಟ್ಗಳ ಸಂಖ್ಯೆ ಬರೋಬರಿ. ತಯಾರಿಸಿದ ಬೋಲ್ಟ್ಗಳ ಸಂಖ್ಯೆ ಬರೋಬರಿ. ಸಂಖ್ಯೆ ಬರೋಬರಿ. ಒಂದು ದಿವಸಕ್ಕೆ ಎಷ್ಟು? 21 15 2115. ಒಂದು ದಿನಕ್ಕೆ ತಯಾರಾದ್ರೆ ರಜಾ ದಿನಗಳನ್ನು ಕಳೆದಿಂದ ಎಷ್ಟು ಉಳಿದು? 292 ದಿನಗಳು ಉಳಿದು. ಎಷ್ಟು ಬೋಲ್ಟ್ಗಳು ತಯಾರಾಗ್ತಾವ ನೋಡೋಣ. ನೋಡಿ, 21 15 ಗುಂಡ್ಲೆ 292. ಇದ್ರಿ ಮಗ್ಗ ಎಷ್ಟು ಸರಳ ನೋಡ್ರಿ. ಇದು ಮಗ್ಗದ ಮೇಲೆ ಭಾಳ ಸರಳ ಇದೆ. ಇದು 15 21 ಈ ಮಗ್ಗಿಲೇನೆ ಗುಣಾಕಾರ ಮಾಡಿಬಿಟ್ರೆ ಎಷ್ಟು ಸರಳ ಆಗ್ತದೆ ನೋಡ್ರಿ. 15 2 30, 21 2 42. ನೋಡ್ರಿ, ಮಗ್ಗಿದಾಗ ಎಷ್ಟು ಸರಳ ಆಗ್ತದೆ ನೋಡ್ರಿ ಗುಣಾಕಾರ. ನೋಡ್ರಿ, 15 9 135. 2 ಅಂಕಿ ಇಡಬೇಕು, ಒಂದು ಕೈಗಡ ಇಡಬೇಕು. ಆಮೇಲೆ 21 2 21 9 189, 190.
ನೋಡಿ 2 ಗುಂಡ್ಲೆ. ಇನ್ನೊಂದು ಸಲ ನೋಡಿ, 15 ಎರಡ್ಲೆ 30, 21 ಎರಡ್ಲೆ 42 ಆತ ಗುಂಡ್ಲೆ. 15 ಮತ್ಲೆ 135 2 ಅಂಕಿ ಇಡ್ಬೇಕು. ಯಾಕೆ ನೀವು ಮಗ್ಗ್ಯವ ಇವು ಅಂದ್ರೆ 2 ಅಂಕಿಲಿ ಗುಣಾಕಾರ ಮಾಡಿದ್ರೆ 2 ಅಂಕಿ ಇಟ್ಟು ಒಂದು ಕೈಗಡೆ ಇಡ್ರಿ. 21 ಮತ್ಲೆ 189 190. ಇನ್ನು 2ರಲ್ಲಿ ಗುಣಾಕಾರ, ಈಗ ಒಂದು ಗುಣಾಕಾರ, ಇನ್ನು ಲಾಸ್ಟ್ ಅಂದ್ರೆ ಒಂದು ಗುಂಡ್ಲೆ. 15 ಎರಡ್ಲೆ 30, ಆಮೇಲೆ 21 ಎರಡ್ಲೆ 42. ನೋಡ್ರಿ ಎಷ್ಟು ಸರಳ ನೋಡ್ರಿ. ನೋಡಿ ಪೂಜೆ 5 3 8, 3 2 5, 4 3 7, 9 1 2 11, 61 75 80. 61 75 80. ನಾ ಆನ್ಸರ್ ಹೆಚ್ಚಾಗಿ ಏನು ಮಾಡ್ತಾನೋ ನಾ ಬಿಡಿಸಿದ್ದು ನೋಡ್ತೀನಿ ಕರೆಕ್ಟ್ ಅದನ್ನ ಇದು ಆನ್ಸರ್. ಇನ್ನು ಹಚ್ಬೇಕಾದ್ರೆ ನಾನು ಚೆಕ್ ಮಾಡ್ಬೇಕಲ್ಲಿ. 61 75 80 ನಾನು ಬಿಡಿಸಿಟ್ಟಂದೆ ಅದು ನೋಟ್ಬುಕ್. 61 75 80. ನೋಡಿ ಈಗ ನಿಮಗೆ ಇದೇ ಮಾದರಿ ಮುಂದೆ ನಿಮಗೊಂದು 2-3 ಮಾದರಿನೇ ನಾವು ಯಾಕೆ ಹಾಕ್ತೀವಂದ್ರೆ ನಿಮಗೆ ಗಣಿತ ಪರ್ಫೆಕ್ಟ್ ಆಗಲಿ ಅಂತ ನಾವು ಮಾದರಿಗಳನ್ನು ಹೆಚ್ಚಾಕ್ತೀವಿ. ನೋಡ್ರಿ ಇದರಿಂದ ಆಗಾಳಿಕ್ಕಿಂತಲೂ ಹೆಚ್ಚು ತಿಳಿತು ನಿಮಗಿದೆ. ನೀವು ನಾನು ಹೇಳುವ ಹಿಂದಿನ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡಿದ್ರಿ ಅಂದ್ರೆ, ಟೇಬಲ್ಸ್ ಬೈಪಾಟ್ ಮಾಡಿದ್ರಿ ಅಂದ್ರೆ ಈ ಲೆಕ್ಕಗಳು ನಿಮಗೆ ಮಾಡ್ಲಿಕ್ಕೆ ಗುಣಾಕಾರ ಮಾಡ್ಲಿಕ್ಕೆ ಬರ್ತವೆ. ತಿಳಿತಲ್ಲ? ಇನ್ನೊಂದ್ಸಲ ರಿಪೀಟ್ ಆಗಿ ನೋಡ್ರಿ ಗಣಿತಗಳನ್ನು, ವಿಡಿಯೋ ನೋಡ್ರಿ, ಎಷ್ಟು ಚಂದ ಬರ್ತದೆ. 1/5 ವರ್ಷ ಅಂದ್ರೆ 73 ದಿನಗಳು. ನೋಡ್ರಿ ಬಡ್ಡಿ ಲೆಕ್ಕನಾಗ ಬರ್ತದೆ. ಇವೆಲ್ಲ ಅವಾಗ 1980 91ನೇ ಇಸ್ವಿಯೊಳಗೆ ಬಿದ್ದಂಥ ಗಣಿತಗಳು ಇವು. 90ನೇ ಇಸ್ವಿಯೊಳಗೆ ಸೈನಿಕ್ ಸ್ಕೂಲ್ ಬಿದ್ದದ್ದು ಇದು. ಇಸ್ವಿ ಸಹಿತ ಹೇಳ್ತಾನೆ ತೆಗೆದು ನೋಡ್ರಿ.